ಎದುರಿಗೆ ಕುಳಿತಿದ್ದ ಆ ವ್ಯಕ್ತಿಯನ್ನು ನಾನು ದ್ವೇಷದ ದೃಷ್ಟಿಯಿಂದ ನೋಡಿದೆ. ಯಾರ ಹಠದ ಕಾರಣದಿಂದಾಗಿ ನಾನವನನ್ನು ಮದುವೆಯಾಗಲು ಬಲವಂತಕ್ಕೊಳಗಾಗಿದ್ದೇನೋ. ಸಂಬಂಧಗಳ ಪ್ರಾಮುಖ್ಯತೆ ಒಂದೇ ಕ್ಷಣದಲ್ಲಿ ಇಷ್ಟೊಂದು ಬದಲಾಗಬಹುದು ಎಂದು ನಾನು ತಿಳಿದಿರಲಿಲ್ಲ. ಹೆಂಗಸು ವಿಧವೆಯಾದ ನಂತರ ಅತ್ತೆಯ ಮನೆಯಲ್ಲಿ ಅವಳಿಗೆ ಮೊದಲಿನಂತೆ ಗೌರವ ಮತ್ತು ಆಪ್ತತೆ ಏಕೆ ಸಿಗುವುದಿಲ್ಲ? ಏಕೆ ಅವಳ ತಲೆಯಿಂದ ಪತಿಯ ನೆರಳು ಸರಿದ ತಕ್ಷಣ ಅವಳನ್ನು ಒಂದು ಭಾರವೆಂದು ಪರಿಗಣಿಸಲಾಗುತ್ತದೆ? ಏಕೆ ಅವಳಿಗೆ ಅದೇ ಮನೆಯಲ್ಲಿ ಇರಲು ಯಾವುದೋ ಹೊಸ ಆಸರೆಯ ಅಗತ್ಯ ಬಂದುಬಿಡುತ್ತದೆ? ನನ್ನ ತಂದೆ ತಾಯಿ ಈ ಜಗತ್ತಿನಲ್ಲಿ ಇರಲಿಲ್ಲ. ಒಬ್ಬ ತಮ್ಮನಿದ್ದ ಅಥವಾ ಅಣ್ಣನಿದ್ದ. ಆದರೆ ಅವನ ಪರಿಸ್ಥಿತಿ ನಾನವನ ಮನೆಗೆ ಹೋಗಿ ನನ್ನ ಉಳಿದ ಜೀವನವನ್ನು ಕಳೆಯುವಷ್ಟು ಚೆನ್ನಾಗಿರಲಿಲ್ಲ. ಅವನು ತನ್ನ ಕುಟುಂಬವನ್ನೇ ಕಷ್ಟದಿಂದ ನಿಭಾಯಿಸುತ್ತಿದ್ದನು. ಆದ್ದರಿಂದ ನಾನು ಅತ್ತೆಯ ಮನೆಯಲ್ಲೇ ಇರುವುದು ಉತ್ತಮ ಎಂದು ಭಾವಿಸಿದೆ. ಆದರೆ ನಾನು ಯಾವಾಗಲೂ ಚಿಕ್ಕ ತಮ್ಮನಂತೆ ಭಾವಿಸಿದ್ದ ಮೈದುನನೇ ದೇವರ್ ಒಂದು ದಿನ ನನ್ನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರವಾಗಿ ಮಾರ್ಪಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ನನ್ನ ಪ್ರಪಂಚವನ್ನು ಒಂದು ಕೋಣೆಗೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ದೆ. ನಾನು ಕೇವಲ ಅಡುಗೆ ಮಾಡಲು ಅಥವಾ ಮನೆಯ ಅಗತ್ಯ ಕೆಲಸಗಳಿಗಾಗಿ ಮಾತ್ರ ಹೊರಬರುತ್ತಿದ್ದೆ ಮತ್ತು ನಂತರ ಚುಪ್ಚಾಪ್ ನನ್ನ ಕೋಣೆಗೆ ಮರಳುತ್ತಿದ್ದೆ. ನನ್ನ ಪತಿ ಅನಿಲ್ ಅಪಘಾತದಲ್ಲಿ ಮರಣ ಹೊಂದಿದ ನಂತರ ನನ್ನ ಜೀವನದಿಂದ ಪ್ರತಿಯೊಂದು ಬಣ್ಣವೂ ಮಾಸಿಹೋದಂತಾಗಿತ್ತು. ನನ್ನ ಅತ್ತೆ ಮಗನ ಅಗಲಿಕೆಯ ದುಃಖದಲ್ಲಿ ಧೃತಿಗೆಟ್ಟಿದ್ದರು. ಆದರೆ ಮೆಲ್ಲನೆ ಅವರು ತಮ್ಮನ್ನು ತಾವು ನಿಭಾಯಿಸಿಕೊಂಡಾಗ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನನ್ನ ಮೇಲೆಯೇ ಹಾಕಿಬಿಟ್ಟರು. ನನ್ನ ಜೇಠಾನಿ ಅಥವಾ ನಾದಿನಿ ಅಥವಾ ಅಕ್ಕನ ಸ್ಥಾನದವಳು ಕೂಡ ನಿಧಾನವಾಗಿ ಪ್ರತಿಯೊಂದು ಕೆಲಸದಿಂದ ಕೈತೊಳೆದುಕೊಂಡಳು. ದಿನವಿಡೀ ನಾನು ಕೆಲಸ ಮಾಡುತ್ತಿದ್ದೆ. ಆದರೆ ಊಟದ ಸಮಯದಲ್ಲಿ ನನ್ನ ಅತ್ತೆ ನನಗೆ ತುಂಬಾ ಕಡಿಮೆ ಊಟ ಕೊಡುತ್ತಿದ್ದರು ಮತ್ತು ನೀನು ಯುವತಿಯಾಗಿದ್ದೀಯಾ, ಹೆಚ್ಚು ಒಳ್ಳೆಯ ಆಹಾರ ತಿಂದರೆ ಮನಸ್ಸು ಹಳಿ ತಪ್ಪುತ್ತದೆ, ಸಾದಾ ಆಹಾರವೇ ನಿನಗೆ ಸೂಕ್ತ ಎನ್ನುತ್ತಿದ್ದರು. ದಿನವಿಡೀ ನನಗೆ ಕಷ್ಟದಿಂದ 2 ರೊಟ್ಟಿಗಳು ಸಿಗುತ್ತಿದ್ದವು, ಒಂದು ಮಧ್ಯಾಹ್ನ ಮತ್ತು ಒಂದು ರಾತ್ರಿ. ನನಗೆ ಪದೇ ಪದೇ ಅನಿಲ್ ನನ್ನೊಂದಿಗೆ ಇದ್ದ ಸಮಯ ನೆನಪಾಗುತ್ತಿತ್ತು. ನಮ್ಮ ಮದುವೆಯಾಗಿ 3 ವರ್ಷಗಳಾಗಿದ್ದವು ಮತ್ತು ಆ 3 ವರ್ಷಗಳಲ್ಲಿ ಜೀವನ ಇಷ್ಟೊಂದು ಕ್ರೂರವಾಗಿರಬಹುದು ಎಂದು ನಾನೆಂದಿಗೂ ಯೋಚಿಸಿರಲಿಲ್ಲ. ಆದರೆ ಒಂದು ಅಪಘಾತ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿತ್ತು. ಪತಿಯನ್ನು ಕಳೆದುಕೊಂಡ ದುಃಖ ಒಂದು ಕಡೆಯಾದರೆ ಸಮಾಜದ ನಡವಳಿಕೆ ಅದಕ್ಕಿಂತಲೂ ಹೆಚ್ಚು ನೋವು ನೀಡುತ್ತಿತ್ತು. ಮನೆಯಲ್ಲಿ ಯಾರಾದರೂ ನಗ್ತಾ ಮಾತನಾಡುತ್ತಿರುವಾಗ ನಾನೂ ಕೂಡ ಲಘುವಾಗಿ ಮುಗುಳ್ನಕ್ಕಿದರೆ ನನ್ನ ಅತ್ತೆ ನನ್ನನ್ನು ದಿಟ್ಟಿಸಿ ನೋಡುತ್ತಾ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನ ಪತಿ ಈ ಜಗತ್ತಿನಲ್ಲಿಲ್ಲ ಮತ್ತು ನೀನು ನಗುತ್ತಿದ್ದೀಯಾ ಎನ್ನುತ್ತಿದ್ದರು. ಮೆಲ್ಲನೆ ನಾನು ಮುಗುಳ್ನಗುವುದನ್ನು ಬಿಟ್ಟುಬಿಟ್ಟೆ. ಬಿಳಿ ಸೀರೆಯೇ ನನ್ನ ಗುರುತಾಗಿ ಮಾರ್ಪಟ್ಟಿತ್ತು. ಯಾವುದೇ ಶುಭ ಸಮಾರಂಭಗಳಿಗೆ ಅಥವಾ ಸಂತೋಷದ ಸಂದರ್ಭಗಳಿಗೆ ನನಗೆ ಹೋಗಲು ಅನುಮತಿಯಿರಲಿಲ್ಲ. ಎಲ್ಲಿ ನನ್ನ ನೆರಳು ಯಾವುದೇ ಮುತ್ತೈದೆಯ ಸುಹಾಗನ್ ಮೇಲೆ ಬಿದ್ದುಬಿಡುತ್ತದೋ ಎಂದು ಹೇಳಲಾಗುತ್ತಿತ್ತು. ನನ್ನ ಜೇಠಾನಿ ಕೂಡ ನಾನೊಬ್ಬ ಅಪಶಕುನ ಎಂಬಂತೆ ನನ್ನಿಂದ ದೂರವಿರುತ್ತಿದ್ದಳು. ಹಾಗಿದ್ದರೂ ನಾನು ಎಂದಿಗೂ ದೂರಲಿಲ್ಲ. ನಾನು ಚುಪ್ಚಾಪ್ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೆ. ಒಂದು ದಿನ ನನ್ನ ನಾದಿನಿ ಮತ್ತು ಅವರ ಪತಿ ಊಟಕ್ಕೆ ಬಂದಿದ್ದರು. ನಾನು ಎಲ್ಲರಿಗಾಗಿ ತರಹವೇರ ಖಾದ್ಯಗಳನ್ನು ಸಿದ್ಧಪಡಿಸಿದ್ದೆ. ಆದರೆ ಎಲ್ಲರೂ ಊಟಕ್ಕೆ ಕುಳಿತಾಗ ನಾನು ಅಡುಗೆ ಮನೆಯಲ್ಲಿ ಒಣ ರೊಟ್ಟಿ ಮತ್ತು ಉಪ್ಪಿನಕಾಯಿ ಹಿಡಿದು ಕುಳಿತೆ, ಏಕೆಂದರೆ ನನಗೆ ಇದನ್ನೇ ತಿನ್ನುವ ಅಭ್ಯಾಸ ಮಾಡಿಸಲಾಗಿತ್ತು. ನಾನು ಸುಮ್ಮನೆ ಊಟ ಮಾಡುತ್ತಿದ್ದೆ. ಅಷ್ಟರಲ್ಲಿ ನನ್ನ ನಾದಿನಿಯ ಪತಿ ಸುಮಿತ್ ಅಡುಗೆ ಮನೆಗೆ ಬಂದರು. ಅವರು 1 ಕಪ್ ಚಹಾ ಮಾಡಿಕೊಡು ಎಂದರು. ನಾನು ರೊಟ್ಟಿಯನ್ನು ಒಂದು ಕಡೆ ಇಟ್ಟು ಚಹಾ ಮಾಡಲು ಶುರು ಮಾಡಿದೆ. ಅವರು ಹೊರಗೆ ಹೋಗುತ್ತಾರೆ ಎಂದು ಭಾವಿಸಿದೆ. ಆದರೆ ಅವರು ಅಲ್ಲೇ ನಿಂತಿದ್ದರು. ಅವರ ದೃಷ್ಟಿ ನನ್ನನ್ನು ಸಂಕೋಚಕ್ಕೀಡು ಮಾಡಿಸುತ್ತಿತ್ತು. ನಾನು ವಿನಯದಿಂದ, ಹೊರಗೆ ಕುಳಿತುಕೊಳ್ಳಿ, ನಾನು ಚಹಾ ತರುತ್ತೇನೆ ಎಂದೆ. ಆದರೆ ಅವರು ನನ್ನ ಮಾತನ್ನು ಕೇಳುವ ಬದಲು ಇನ್ನೂ ಸ್ವಲ್ಪ ಹತ್ತಿರ ಬಂದು ಮೃದುಧ್ವನಿಯಲ್ಲಿ, ನಿನ್ನ ಪರಿಸ್ಥಿತಿ ನೋಡಿ ದುಃಖವಾಗುತ್ತದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಜೀವನ ನಿನಗೆ ಒಳ್ಳೆಯದನ್ನು ಮಾಡಿಲ್ಲ. ನಿನ್ನನ್ನು ಹೀಗೆ ಒಂಟಿಯಾಗಿ ನೋಡಿ ಬೇಸರವಾಗುತ್ತದೆ ಎಂದರು. ಅವರ ಮಾತುಗಳನ್ನು ಕೇಳಿ ನನಗೆ ವಿಚಿತ್ರವೆನಿಸಿತು. ಅವರ ನಡವಳಿಕೆ ಸರಿಯಿಲ್ಲ ಎಂಬುದನ್ನು ನಾನು ಅರ್ಥಮಾಡಿಕೊಂಡೆ. ನಾನು ಯಾವುದೇ ಉತ್ತರ ನೀಡಲಿಲ್ಲ. ಅಷ್ಟರಲ್ಲಿ ಹಿಂದಿನಿಂದ ರಾಹುಲ್ ಧ್ವನಿ ಕೇಳಿಸಿತು. ಭಾವಾಜಿ, ನೀವಿಲ್ಲೇನು ಮಾಡುತ್ತಿದ್ದೀರಿ? ರಾಹುಲ್ ಧ್ವನಿ ಕೇಳುತ್ತಿದ್ದಂತೆ ಸುಮಿತ್ ಗಾಬರಿಯಾಗಿ, ನಾನು ಚಹಾ ತೆಗೆದುಕೊಳ್ಳಲು ಬಂದಿದ್ದೆ ಎಂದರು. ರಾಹುಲ್ ಕಠಿಣವಾಗಿ, ನೀವು ಹೊರಗೆ ಕುಳಿತುಕೊಳ್ಳಿ, ಅತ್ತಿಗೆ ಚಹಾ ತರುತ್ತಾರೆ ಎಂದನು. ಸುಮಿತ್ ತಕ್ಷಣ ಹೊರಗೆ ಹೋದರು. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬಂತು. ರಾಹುಲ್ ನನ್ನನ್ನು ನೋಡಿ, ನೀವೇಕೆ ಸುಮ್ಮನಿದ್ದೀರಿ ಎಂದು ಕೇಳಿದನು. ನಾನು ಮೆಲ್ಲನೆ,
ನೀನು ನನ್ನ ಜಾಗದಲ್ಲಿದ್ದರೆ ಬಹುಶಃ ನನ್ನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ತಾನಾಗಿಯೇ ಸಿಗುತ್ತಿತ್ತು. ಈ ಮನೆಯನ್ನು ಬಿಟ್ಟರೆ ನನಗೆ ಬೇರೆ ಯಾವುದೇ ಆಸರೆ ಇಲ್ಲ. ಆದ್ದರಿಂದ ಎಷ್ಟೋ ವಿಷಯಗಳನ್ನು ಕಣ್ಣಿದ್ದು ಕುರುಡನಂತೆ ಬಿಡಬೇಕಾಗುತ್ತದೆ. ನಾನು ಚಹಾವನ್ನು ಅವನ ಕೈಗೆ ನೀಡಿ ನನ್ನ ಒಣ ರೊಟ್ಟಿಯನ್ನು ತೆಗೆದುಕೊಂಡು ಕೋಣೆಗೆ ಹೊರಟು ಹೋದೆ. ರಾಹುಲ್ ದೃಷ್ಟಿ ನನ್ನ ರೊಟ್ಟಿಯ ಮೇಲೆ ಬಿತ್ತು. ಅವನು ನೀವಿದನ್ನೇ ತಿನ್ನುವುದೇ ಎಂದು ಕೇಳಿದನು. ನಾನು ಸಣ್ಣ ಮುಗುಳಿನೊಂದಿಗೆ ಈಗ ಇದೇ ನನ್ನ ಹಣೆಬರಹ ಮತ್ತು ಇದರ ಕಾರಣ ತಿಳಿಯಬೇಕಾದರೆ ನಿನ್ನ ತಾಯಿಯನ್ನು ಕೇಳಿಕೊ ಎಂದು ಹೇಳಿ ನನ್ನ ಕೋಣೆಯೊಳಗೆ ನಡೆದು ಹೋದೆ. ಆ ದಿನದ ನಂತರ ರಾಹುಲ್ ನಡವಳಿಕೆ ಬದಲಾಗುತ್ತಿರುವುದನ್ನು ನಾನು ಗಮನಿಸಿದೆ. ಅವನು ನನ್ನನ್ನು ಮೊದಲಿಗಿಂತ ಹೆಚ್ಚು ಗಮನವಿಟ್ಟು ನೋಡಲಾರಂಭಿಸಿದನು ಮತ್ತು ಈ ವಿಷಯ ನನಗೆ ಇಷ್ಟವಾಗಲಿಲ್ಲ, ಏಕೆಂದರೆ ನಾನವನನ್ನು ಯಾವಾಗಲೂ ನನ್ನ ಚಿಕ್ಕ ತಮ್ಮನಂತೆ ಭಾವಿಸಿದ್ದೆ. ಬಹುಶಃ ನನ್ನ ಒಂಟಿತನ ಜನರ ದೃಷ್ಟಿಯನ್ನು ಬದಲಾಯಿಸಿತು ಎಂದು ನನಗೆನಿಸಿತು. ಮೊದಲು ರಾಹುಲ್ ತುಂಬಾ ಜವಾಬ್ದಾರಿಯಿಲ್ಲದೆ ಬೇಫಿಕರಾಗಿರುತ್ತಿದ್ದನು. ಅನಿಲ್ ಆಗಾಗ್ಗೆ ಅವನಿಗೆ ಕೆಲಸದ ವಿಷಯವಾಗಿ ಬೈಯುತ್ತಿದ್ದರು ಮತ್ತು ಅವನು ಓಡಿಬಂದು ನನ್ನ ಹಿಂದೆ ಅಡಗಿಕೊಳ್ಳುತ್ತಿದ್ದನು. ಅತ್ತಿಗೆ, ಬದುಕಿಸಿ, ಅಣ್ಣ ಮತ್ತೆ ಬೈಯುತ್ತಿದ್ದಾರೆ. ನಾನು ಅನಿಲ್ ಅವರಿಗೆ, ಬಿಟ್ಟುಬಿಡಿ, ಇನ್ನೂ ಮಗು, ಸಮಯ ಬಂದಾಗ ಎಲ್ಲವನ್ನೂ ಕಲಿಯುತ್ತಾನೆ. ಆಗ ಮನೆಯಲ್ಲಿ ಎಷ್ಟು ಸಂಭ್ರಮವಿತ್ತು. ನನ್ನ ಅತ್ತೆ ಕೂಡ ನನ್ನನ್ನು ಮಗಳಂತೆ ಕಾಣುತ್ತಿದ್ದರು. ಅನಿಲ್ ಮದುವೆಯಾದ ತಕ್ಷಣ ಸ್ಪಷ್ಟವಾಗಿ ಹೇಳಿದ್ದರು, ನೀಲಂ ಈ ಮನೆಯ ಸೊಸೆ ಮಾತ್ರವಲ್ಲ, ನನ್ನ ಪತಿಯೂ ಕೂಡ. ಅವಳಿಗೆ ಪೂರ್ಣ ಗೌರವ ಸಿಗಬೇಕು. ಯಾರೂ ಅವಳನ್ನು ಕೆಲಸದವಳಂತೆ ಇಟ್ಟುಕೊಳ್ಳಬಾರದು. ಅನಿಲ್ ಇರುವವರೆಗೂ ನನಗೆ ಯಾವುದೇ ಕೊರತೆ ಎನಿಸಲಿಲ್ಲ. ಆದರೆ ಅವರು ಹೋದ ನಂತರ ಎಲ್ಲವೂ ಬದಲಾಗಿ ಹೋಯಿತು. ಒಂದು ದಿನ ನನ್ನ ಅತ್ತೆ ಕೋಪದಿಂದ ನನ್ನ ಕೋಣೆಗೆ ಬಂದು, ಒಬ್ಬ ಮಗನನ್ನು ಕಳೆದುಕೊಂಡು ಈಗ ಮತ್ತೊಬ್ಬ ಮಗನನ್ನು ನಿನ್ನ ಹಿಂದೆ ಬೀಳಿಸಿಕೊಂಡಿದ್ದೀಯಾ ಎಂದರು. ನಾನು ಆಶ್ಚರ್ಯದಿಂದ, ನಾನೇನು ಮಾಡಿದೆ ಎಂದು ಕೇಳಿದೆ. ಅವರು, ರಾಹುಲ್ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದಾನೆ ಎಂದರು. ಇದನ್ನು ಕೇಳುತ್ತಿದ್ದಂತೆ ನನ್ನ ಪಾದದಡಿಯ ಭೂಮಿಯೇ ಕುಸಿದು ಹೋಯಿತು. ನಾನು, ಇದು ಹೇಗೆ ಸಾಧ್ಯ ಎಂದೆ. ನಾನು ನಿನ್ನನ್ನು ಯಾವಾಗಲೂ ನನ್ನ ಚಿಕ್ಕ ತಮ್ಮನಂತೆ ಭಾವಿಸಿದ್ದೇನೆ. ಆದರೆ ನನ್ನ ಅತ್ತೆ ನನ್ನ ಯಾವುದೇ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಅವರು ಕೋಪದಿಂದ ಹೊರಟು ಹೋದರು. ನಾನು ತಕ್ಷಣ ರಾಹುಲ್ನ ಕೋಣೆಗೆ ಹೋಗಿ, ಇದೆಲ್ಲ ಏನು ಎಂದು ಕೇಳಿದೆ. ರಾಹುಲ್ ಯಾವುದೇ ಹಿಂಜರಿಕೆಯಿಲ್ಲದೆ, ಹೌದು, ನಾನು ನಿಮ್ಮನ್ನು ಮದುವೆಯಾಗುವುದಾಗಿ ಹೇಳಿದ್ದೇನೆ ಎಂದನು. ನಾನು ಗಾಬರಿಯಿಂದ, ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ನಾನು ನಿನ್ನ ಅಣ್ಣನ ಪತ್ನಿಯಾಗಿದ್ದವಳು. ನಿನ್ನನ್ನು ಯಾವಾಗಲೂ ನನ್ನ ತಮ್ಮನೆಂದೇ ಭಾವಿಸಿದ್ದೇನೆ ಎಂದೆ. ರಾಹುಲ್ ಶಾಂತ ಧ್ವನಿಯಲ್ಲಿ, ಅಣ್ಣ ಇರುವವರೆಗೂ ನಾನು ನಿಮ್ಮ ಚಿಕ್ಕ ತಮ್ಮನಾಗಿದ್ದೆ, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಎಂದನು. ನಾನು ಕೈಮುಗಿದು, ದೇವರಿಗೋಸ್ಕರ ನನ್ನ ಜೀವನವನ್ನು ಇನ್ನೂ ಕಷ್ಟಕ್ಕೆ ತಳ್ಳಬೇಡ. ನನಗೆ ಹೋಗಲು ಬೇರೆ ಎಲ್ಲೂ ಜಾಗವಿಲ್ಲ. ನನ್ನನ್ನು ಇದೇ ಮನೆಯಲ್ಲಿ ಇರಲು ಬಿಡು ಎಂದು ಬೇಡಿಕೊಂಡೆ. ರಾಹುಲ್ ನನ್ನ ಮಾತನ್ನು ಗಮನವಿಟ್ಟು ಕೇಳಿ, ನಾನು ನಿಮ್ಮನ್ನು ಇದೇ ಮನೆಯಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಿದ್ದೇನೆ, ಆದರೆ ನನ್ನ ಹೆಸರಿನೊಂದಿಗೆ, ನನ್ನ ಪತ್ನಿಯಾಗಿ ಎಂದನು. ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಆದರೆ ರಾಹುಲ್ ತನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದನು. ನನ್ನ ಹಣೆಬರಹ ನನ್ನನ್ನು ಯಾವ ತಿರುವಿಗೆ ತಂದು ನಿಲ್ಲಿಸಿದೆ ಎಂದು ನನಗೆ ಸ್ವಲ್ಪವೂ ಅರ್ಥವಾಗುತ್ತಿರಲಿಲ್ಲ. ನಾನು ನನ್ನ ಕೋಣೆಗೆ ಮರಳಿ ಅನಿಲ್ ಅವರ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ಬಹಳ ಸಮಯದವರೆಗೆ ಅಳುತ್ತಿದ್ದೆ. ರಾಹುಲ್ ಏಕಾಗಿ ಹೀಗೆ ಮಾಡುತ್ತಿದ್ದಾನೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಅವನನ್ನು ಯಾವಾಗಲೂ ನನ್ನ ಚಿಕ್ಕ ತಮ್ಮನಂತೆ ನೋಡುತ್ತಾ ಬಂದಿದ್ದೆ, ಆದರೆ ಈಗ ಅವನ ಮಾತುಗಳು ನನಗೆ ಹೊಸದೊಂದು ತೊಂದರೆಯಾಗಿ ಪರಿಣಮಿಸಿದವು. ಮರುದಿನ ನನ್ನ ಮಾವನವರು ನನ್ನನ್ನು ತಮ್ಮ ಬಳಿ ಕರೆದು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದರು, ನೀಲಮ್ಮಗಳೇ, ಈ ನಿರ್ಧಾರ ನಿನ್ನ ಪಾಲಿಗೆ ಸುಲಭವಲ್ಲವೆಂದು ನಮಗೆ ಗೊತ್ತು, ಆದರೆ ನೀನು ನಿನ್ನ ಮುಂಬರುವ ಭವಿಷ್ಯದ ಬಗ್ಗೆಯೂ ಯೋಚಿಸಬೇಕು. ನಾನು ತಕ್ಷಣವೇ, ಮಾವನವರೇ, ನಾನು ಈ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನು ಯಾವಾಗಲೂ ರಾಹುಲ್ನನ್ನು ನನ್ನ ಚಿಕ್ಕ ತಮ್ಮನಂತೆ ಭಾವಿಸಿದ್ದೇನೆ. ಅಣ್ಣನ ಹೆಸರಿನಲ್ಲಿ ನಾನು ಇದೇ ಮನೆಯಲ್ಲಿ ಇರಲು ಸಾಧ್ಯವಿಲ್ಲವೇ? ನನ್ನ ಮಾವನವರು ಕೆಲವು ಕ್ಷಣ ಸುಮ್ಮನಿದ್ದರು. ನಂತರ, ನೀನು ಮದುವೆಗೆ ನಿರಾಕರಿಸಿದರೆ ನಿನಗೆ ಇಲ್ಲಿ ಇರುವುದು ತುಂಬಾ ಕಷ್ಟವಾಗುತ್ತದೆ. ಇಂದು ನಾವಿದ್ದೇವೆ, ಹಾಗಾಗಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದೇವೆ. ಆದರೆ ನಾಳೆಯ ಕಥೆ ಏನು? ಒಂದು ವೇಳೆ ರಾಹುಲ್ ಬೇರೆ ಯಾರನ್ನಾದರೂ ಮದುವೆಯಾದರೆ ಅವಳ ಪತ್ನಿ ನಿನ್ನನ್ನು ಇಲ್ಲಿ ಗೌರವದಿಂದ ಇರಲು ಬಿಡುತ್ತಾಳೆಯೇ? ನಿನ್ನ ನಾದಿನಿಯ, ಅಂದರೆ ಜೇಠಾನಿಯ ನಡವಳಿಕೆಯನ್ನು ನೀನು ಪ್ರತಿದಿನ ನೋಡುತ್ತಲೇ ಇದ್ದೀಯಲ್ಲ. ನೀನು ಜೀವನವಿಡ ಯಾರ ಮುಂದೆಯೂ ಕೈಚಾಚಬಾರದು ಎಂದು ನಾನು ಬಯಸುತ್ತೇನೆ ಎಂದರು. ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು, ಏಕೆಂದರೆ ಅವರು ಹೇಳುತ್ತಿರುವುದು ಸುಳ್ಳಲ್ಲ ಎಂಬುದು ನನಗೆ ಗೊತ್ತಿತ್ತು. ನನಗೆ ತಾಯಿಯ ಮಿನಗಿ ಮರಳುವ ದಾರಿಯೂ ಇರಲಿಲ್ಲ.
ಅಣ್ಣನ ಆರ್ಥಿಕ ಪರಿಸ್ಥಿತಿ ನನ್ನನ್ನು ತನ್ನೊಂದಿಗೆ ಇಟ್ಟುಕೊಳ್ಳುವಷ್ಟು ಚೆನ್ನಾಗಿರಲಿಲ್ಲ. ನಾನು ಇಡೀ ರಾತ್ರಿ ಯೋಚಿಸುತ್ತಲೇ ಇದ್ದೆ ಮತ್ತು ಕೊನೆಗೆ ಪರಿಸ್ಥಿತಿಗೆ ತಲೆಬಾಗಿಸಿದೆ. ಈ ಮನೆಯಲ್ಲಿ ಇರಲು ಇದೊಂದೇ ದಾರಿಯಾಗಿದ್ದರೆ ನಾನು ಮದುವೆಯಾಗುತ್ತೇನೆ. ಆದರೆ ರಾಹುಲ್ಗೆ ಎಂದಿಗೂ ಅನಿಲ್ ಅವರ ಸ್ಥಾನವನ್ನು ನೀಡಲು ಸಾಧ್ಯವಿಲ್ಲ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದೆ. ಮದುವೆಯ ದಿನ ಕೆಲಸಗಾಳು ನನಗಾಗಿ ಕೆಂಪು ಬಣ್ಣದ ಮದುವೆಯ ಉಡುಪನ್ನು ತಂದಳು. ಆದರೆ ನಾನು ಅದನ್ನು ಧರಿಸಲು ಸ್ಪಷ್ಟವಾಗಿ ನಿರಾಕರಿಸಿದೆ. ನಾನು ಈಗಾಗಲೇ ಒಮ್ಮೆ ವಧುವಾಗಿದ್ದೆ. ಎರಡನೇ ಬಾರಿಗೆ ಇದೆಲ್ಲವನ್ನು ಮಾಡುವ ಧೈರ್ಯ ನನಗಿರಲಿಲ್ಲ. ಕೊನೆಗೆ ನಾನು ನನ್ನ ಬಿಳಿ ಸೀರೆಯಲ್ಲೇ ಮಂಟಪದವರೆಗೆ ಹೋದೆ. ಫೇರೆಗಳ ಸಮಯದಲ್ಲಿ ನನ್ನ ಅತ್ತೆ ಚುಪ್ಚಾಪ್ ನನ್ನ ತಲೆಯ ಮೇಲೆ ಕೆಂಪು ಸೆರಗನ್ನು ಇಟ್ಟರು. ಫೇರೆಗಳನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಅನಿಲ್ ಅವರ ನೆನಪಾಗುತ್ತಿತ್ತು. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ರಾಹುಲ್ ನನ್ನ ಹಣೆಗೆ ಸಿಂಧೂರ ಇಟ್ಟಾಗ ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೋವು ಕಾಣಿಸಿಕೊಂಡಿತು. ನಾನು ನನ್ನ ಹಳೆಯ ಜೀವನವನ್ನು ಶಾಶ್ವತವಾಗಿ ಹಿಂದೆ ಬಿಟ್ಟು ಬರುತ್ತಿದ್ದೇನೆ ಎಂದನಿಸಿತು. ಮದುವೆಯ ನಂತರ ರಾಹುಲ್ ಕೋಣೆಗೆ ಬಂದಾಗ ನಾನು ಅವನಿಗೆ ಸ್ಪಷ್ಟ ಮಾತುಗಳಲ್ಲೂ ಹೇಳಿದೆ, ನಾನು ನಿನಗೆ ಎಂದಿಗೂ ಅನಿಲ್ ಸ್ಥಾನವನ್ನು ನೀಡಲು ಸಾಧ್ಯವಿಲ್ಲ. ನೀನು ನನಗೆ ಈ ಮನೆಯಲ್ಲಿ ಇರಲು ಆಸರೆ ನೀಡಿದ್ದೀಯಾ, ಅದಕ್ಕಾಗಿ ನಾನು ನಿನಗೆ ಕೃತಜ್ಞಳಾಗಿರುತ್ತೇನೆ. ಆದರೆ ನಿನಗೆ ಎಂದಾದರೂ ಅನಿಸಿದರೆ ನೀನು ಎರಡನೇ ಮದುವೆ ಮಾಡಿಕೋ, ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂದೆ. ರಾಹುಲ್ ನನ್ನ ಕೈ ಹಿಡಿದು ಸಣ್ಣ ಮುಗುಳ್ನಗುವಿನೊಂದಿಗೆ, ಮೊದಲು ಈ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಒಂದು ಅವಕಾಶ ನೀಡಿ, ಉಳಿದ ವಿಷಯಗಳ ಬಗ್ಗೆ ಆಮೇಲೆ ಯೋಚಿಸೋಣ ಎಂದನು. ನಾನು ತಕ್ಷಣ ಹಿಂದೆ ಸರಿದು, ನನ್ನನ್ನು ಬಲವಂತಪಡಿಸಬೇಡ, ನಾನು ಇನ್ನೂ ಸಿದ್ಧನಾಗಿಲ್ಲ ಎಂದೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರನ್ನು ಕಂಡು ರಾಹುಲ್ ಯಾವುದೇ ಹಠ ಮಾಡಿಲ್ಲ. ಅವನು ತನ್ನ ದಿಂಬನ್ನು ತೆಗೆದುಕೊಂಡು ಸೋಫಾದ ಮೇಲೆ ಮಲಗಿದನು. ಆ ರಾತ್ರಿ ನಾನು ಅನಿಲ್ ಅವರ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಾ ಅಳುತ್ತಾ ಮಲಗಿಬಿಟ್ಟೆ. ಬೆಳಗ್ಗೆ ನಾನು ಕಣ್ಣು ಬಿಟ್ಟಾಗ ರಾಹುಲ್ ಚುಪ್ಚಾಪ್ ಆ ಫೋಟೋವನ್ನು ಮರಳಿ ಸೈಡ್ ಟೇಬಲ್ ಮೇಲೆ ಇಡುತ್ತಿದ್ದನು. ಅವನು ಏನೂ ಹೇಳಲಿಲ್ಲ, ಕೇವಲ ಮುಗುಳ್ನಗ್ಗು ಕೋಣೆಯಿಂದ ಹೊರಗೆ ಹೋದನು. ಮುಂದಿನ 4-5 ದಿನಗಳವರೆಗೆ ಅವನು ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಿಲ್ಲ. ಇದರಿಂದ ನನಗೆ ಸ್ವಲ್ಪ ನೆಮ್ಮದಿ ಎನಿಸಿತು. ಆದರೆ ಒಂದು ಸಂಜೆ ಆಫೀಸಿಗೆ ಹೋಗುವ ಮುನ್ನ ಅವನು, ಇಂದಿನ ನಂತರ ನಾನು ನಿನ್ನನ್ನು ಯಾವಾಗಲೂ ಬಿಳಿ ಬಟ್ಟೆಯಲ್ಲಿ ನೋಡಲು ಬಯಸುವುದಿಲ್ಲ. ನಾನು ಸಂಜೆ ಮರಳುವಾಗ ನಿನ್ನ ಮುಖದಲ್ಲಿ ಉದಾಸೀನತೆಯಲ್ಲ, ಮುಗುಳ್ನಗುವನ್ನು ನೋಡಲು ಬಯಸುತ್ತೇನೆ ಎಂದನು. ನಾನು ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಸಂಜೆಯೂ ನಾನು ಅದೇ ಸಾಧಾರಣ ಬಿಳಿ ಸೀರೆಯಲ್ಲೇ ಇದ್ದೆ. ನನ್ನನ್ನು ನೋಡಿ ಅವನ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಅವನು ಆ ಸಮಯದಲ್ಲಿ ಏನೂ ಹೇಳಲಿಲ್ಲ. ರಾತ್ರಿ ರಾಹುಲ್ ಎಂದಿನಂತೆ ಕೋಣೆಗೆ ಬಂದಾಗ ನಾನು ಅನಿಲ್ ಅವರ ಫೋಟೋವನ್ನು ಕೈಯಲ್ಲಿ ಹಿಡಿದು ಸುಮ್ಮನಿದ್ದೆ. ಅವನು ಕೆಲವು ಕ್ಷಣ ನನ್ನನ್ನು ನೋಡಿದನು. ನಂತರ ಮೆಲ್ಲನೆ ಆ ಫೋಟೋವನ್ನು ನನ್ನ ಕೈಯಿಂದ ತೆಗೆದು ಅಲ್ಮಾರಿಯಲ್ಲಿ ಸುರಕ್ಷಿತವಾಗಿ ಇಟ್ಟನು. ನಾನು ಗಾಬರಿಯಿಂದ, ಫೋಟೋವನ್ನು ವಾಪಸು ಕೊಡು ಎಂದೆ. ರಾಹುಲ್ ಗಂಭೀರ ಧ್ವನಿಯಲ್ಲಿ, ನಾನು ಅಣ್ಣನನ್ನು ಯಾವಾಗಲೂ ಗೌರವಿಸುತ್ತೇನೆ. ಆದರೆ ನೀನು ನಿನ್ನ ಜೀವನವಿಡ ಕೇವಲ ಕಳೆದುಹೋದ ಭೂತಕಾಲದಲ್ಲಿಯೇ ಸೆರೆಹಿಡಿದಿಟ್ಟುಕೊಳ್ಳುವುದನ್ನು ನಾನು ಬಯಸುವುದಿಲ್ಲ. ಹೋದವರು ಯಾರೂ ಮರಳಿ ಬರಲು ಸಾಧ್ಯವಿಲ್ಲ. ಆದರೆ ಇಂದು ನಿನ್ನೊಂದಿಗೆ ಇರುವವರನ್ನು ಕಡೆಗಣಿಸಬೇಡ ಎಂದನು. ಅವನ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಪ್ರಯತ್ನಿಸುತ್ತಿದ್ದೇನೆ, ಆದರೆ ನನ್ನನ್ನು ನಾನು ಬದಲಾಯಿಸಿಕೊಳ್ಳಲು ಸಮಯ ಬೇಕು ಎಂದೆ. ರಾಹುಲ್ ದೀರ್ಘವಾಗಿ ನಿಟ್ಟುಸಿರಿದನು. ನಂತರ ಡ್ರೆಸ್ಸಿಂಗ್ ಟೇಬಲ್ನಿಂದ ಗಾಜಿನ ಬಳೆಗಳನ್ನು ತೆಗೆದು ಮೆಲ್ಲನೆ ನನ್ನ ಮಣಿಕಟ್ಟಿಗೆ ತೊಡಗಿಸಿದನು. ಅವನು ಕೇವಲ ಇಷ್ಟೇ ಹೇಳಿದನು, ನಿನ್ನ ಕೈಗಳಲ್ಲಿ ಮತ್ತೆ ಬಣ್ಣಗಳು ಚೆನ್ನಾಗಿ ಕಾಣುತ್ತವೆ. ಅವನ ನಡವಳಿಕೆಯಲ್ಲಿ ಆಪ್ತತೆಯಿತ್ತು, ಆದರೆ ಅವನು ನನ್ನ ಯಾವ ಭಾವನೆಗಳನ್ನು ತಮಾಷೆ ಮಾಡಿಲ್ಲ. ಆ ರಾತ್ರಿ ನಾವಿಬ್ಬರೂ ಬಹಳ ಸಮಯದವರೆಗೆ ಯಾವುದೇ ವಾದವಿವಾದವಿಲ್ಲದೆ ಮಾತನಾಡಿದೆವು. ಮೊದಲ ಬಾರಿಗೆ ನನಗೆ ಅನಿಸಿತು, ರಾಹುಲ್ ನನ್ನನ್ನು ಬಲವಂತಪಡಿಸುವ ಬದಲು ನನ್ನ ನೋವನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತಿದ್ದಾನೆ ಎಂದು. ಮರುದಿನ ಅವನು ನನಗಾಗಿ ತಿಳಿ ಕೆಂಪು ಬಣ್ಣದ ಸೀರೆಯನ್ನು ತೆಗೆದು ಮುಗುಳ್ನಗುಟ್ಟ, ಮನಸ್ಸಿದ್ದರೆ ಮಾತ್ರ ಉಡು, ನಾನು ಯಾವುದೇ ವಿಷಯಕ್ಕೂ ಒತ್ತಾಯಿಸುವುದಿಲ್ಲ ಎಂದನು. ಅವನ ಈ ಬದಲಾಗುತ್ತಿರುವ ನಡವಳಿಕೆ ನನ್ನನ್ನು ಆಲೋಚಿಸುವಂತೆ ಮಾಡಿತು. ನಾನು ಮೊದಲ ಬಾರಿಗೆ ಅವನ ಮಾತನ್ನು ಒಪ್ಪಿಕೊಂಡು ಆ ಸೀರೆಯನ್ನು ಧರಿಸಿದೆ. ನಾವಿಬ್ಬರೂ ಕೋಣೆಯಿಂದ ಹೊರಗೆ ಬಂದಾಗ ಎಲ್ಲರ ದೃಷ್ಟಿ ನನ್ನ ಕಡೆ ತಿರುಗಿತು.
ರಾಹುಲ್ ನನಗಾಗಿ ಕುರ್ಚಿಯನ್ನು ಎಳೆದನು ಮತ್ತು ತಾನೇ ತನ್ನ ಕೈಯಿಂದ ನನ್ನ ಪ್ಲೇಟಿಗೆ ಊಟ ಬಡಿಸಿದನು. ನಂತರ ಎಲ್ಲರ ಕಡೆಗೆ ನೋಡಿ, ಇಂದಿನ ನಂತರ ನೀಲಂ ಈ ಮನೆಯಲ್ಲಿ ಯಾವುದೇ ಕೆಲಸಗಾಳಂತೆ ಕೆಲಸ ಮಾಡುವುದಿಲ್ಲ ಮತ್ತು ಯಾರೂ ಇವಳನ್ನು ಯಾರಿಗಿಂತ ಕಡಿಮೆ ಎಂದು ತಿಳಿಯಬಾರದು. ಈಗ ಇವಳು ಈ ಮನೆಯ ಜವಾಬ್ದಾರಿಯೂ ಹೌದು, ನನ್ನ ಮರ್ಯಾದೆಯೂ ಹೌದು ಎಂದನು. ಅವನ ಈ ಮಾತು ಕೇಳಿ ನನ್ನ ಅತ್ತೆ ಮತ್ತು ನಾದಿನಿ ಇಬ್ಬರೂ ಸುಮ್ಮನಾದರು. ನಾನು ಮೊದಲ ಬಾರಿಗೆ ರಾಹುಲನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಅವನ ಮುಖದಲ್ಲಿ ನನಗೆ ಅದೇ ಆಪ್ತತೆ ಕಾಣಿಸುತ್ತಿತ್ತು. ಎದು ಒಂದು ಕಾಲದಲ್ಲಿ ಅನಿಲ್ ಅವರ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು. ಆದರೆ ರಾಹುಲ್ನ ನಿಜವಾದ ಕಾಳಜಿ ನನ್ನ ಹೃದಯವನ್ನು ತಲುಪಲು ಪ್ರಾರಂಭಿಸಿತು. ಕೆಲವು ದಿನಗಳ ನಂತರ ನಾನು ತಾಯಿಯಾಗಲಿರುವ ಸುದ್ದಿ ತಿಳಿಯಿತು. ಈ ಸುದ್ದಿ ಕೇಳಿ ರಾಹುಲ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಮೊದಲು ದೇವರಿಗೆ ಧನ್ಯವಾದ ಅರ್ಪಿಸಿದನು. ನಂತರ ನನ್ನ ಕಡೆಗೆ ನೋಡಿ, ಇನ್ನು ಮುಂದೆ ನೀನು ಯಾವುದೇ ವಿಷಯಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನಿನ್ನ ಮತ್ತು ನಮ್ಮ ಹುಟ್ಟಲಿರುವ ಮಗುವಿನ ಜಾಗ್ರತೆ ವಹಿಸು. ಉಳಿದದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದನು. ಅವನ ಕಣ್ಣುಗಳಲ್ಲಿದ್ದ ಆ ನಿಸ್ವಾರ್ಥ ಸಂತೋಷವನ್ನು ಕಂಡು ನನ್ನ ಮನಸ್ಸಿನ ಒಂದು ಭಾಗ ಕರಗತೊಡಗಿತು. ನನ್ನ ಅತ್ತೆಯ ನಡವಳಿಕೆಯೂ ಈಗ ಮೊದಲಿನಂತಿರಲಿಲ್ಲ. ಅವರು ನನ್ನ ತಿನ್ನುವ ವಿಷಯದಲ್ಲಿ ಕಾಳಜಿ ವಹಿಸತೊಡಗಿದ್ರು. ದಿನದಲ್ಲಿ 10 ಬಾರಿ ಫೋನ್ ಮಾಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ಯಾ ಇಲ್ವಾ, ಏನಾದ್ರೂ ತಿನ್ಬೇಕು ಅನ್ಸಿದರೆ ನನಗೆ ಹೇಳು, ನಾನು ಬರುವಾಗ ತರುತ್ತೇನೆ ಎಂದು ವಿಚಾರಿಸುತ್ತಿದ್ದನು. ನಿಧಾನವಾಗಿ ಅವನ ಮಾತುಗಳು ನನಗೆ ಇಷ್ಟವಾಗತೊಡಗಿದವು. ನಾನು ಕೂಡ ಅವನಿಗಾಗಿ ಕಾಯಲು ಶುರುಮಾಡಿದ್ದೆ. ಸಂಜೆ ಅವನ ಗಾಡಿಯ ಶಬ್ದ ಕೇಳಿಸುತ್ತಿದ್ದಂತೆಯೇ ನನ್ನ ಮುಖದಲ್ಲಿ ಅರಿಯದೆಯೇ ಮುಗುಳು ನಗು ಮೂಡುತ್ತಿತ್ತು. 9 ತಿಂಗಳ ನಂತರ ನಾನೊಬ್ಬ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿದ್ದೆ. ಇಡೀ ಮನೆಯಲ್ಲಿ ಸಂತೋಷದ ವಾತಾವರಣವಿತ್ತು. ರಾಹುಲ್ ಪ್ರಪಂಚದ ಅತ್ಯಂತ ದೊಡ್ಡ ಸಂತೋಷವನ್ನು ಪಡೆದಂತೆ ಸಂಭ್ರಮಿಸುತ್ತಿದ್ದನು. ಅವನು ಮಗುವನ್ನು ಮಡಿಲಿನಲ್ಲಿಟ್ಟುಕೊಂಡು ಗಂಟೆಗಟ್ಟಲೆ ನೋಡುತ್ತಿದ್ದನು ಮತ್ತು ಪದೇ ಪದೇ ಇದು ನಮ್ಮ ಜೀವನದ ಅತ್ಯಂತ ಸುಂದರವಾದ ಉಡುಗೊರೆ ಎನ್ನುತ್ತಿದ್ದನು. ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿತ್ತು. ನಾನು ರಾಹುಲ್ ಜೊತೆ ಮುಕ್ತವಾಗಿ ಮಾತನಾಡಲು ಶುರುಮಾಡಿದ್ದೆ. ಅವನ ಇರುವಿಕೆಯೇ ನನಗೆ ನೆಮ್ಮದಿ ನೀಡುತ್ತಿತ್ತು. ಅವನು ಆಗಾಗ, ನೀಲಂ, ನೀನು ಹೀಗೆಯೇ ಯಾವಾಗಲೂ ನಗುತ್ತಿರು, ನಿನ್ನ ನಗುವಿನಿಂದ ಇಡೀ ಮನೆ ಪ್ರಕಾಶಮಾನವಾಗಿ ಕಾಣುತ್ತದೆ ಎನ್ನುತ್ತಿದ್ದನು. ನಾನು ಅವನ ಮಾತಿಗೆ ಲಘುವಾಗಿ ನಗುತ್ತಿದ್ದೆ ಮತ್ತು ಅವನು ಆ ಪುಟ್ಟ ನಗುವಿನಲ್ಲೇ ತನ್ನ ಇಡೀ ಪ್ರಪಂಚವನ್ನು ಹುಡುಕಿಕೊಳ್ಳುತ್ತಿದ್ದನು. ನೋಡುತ್ತಿದ್ದಂತೆಯೇ 2 ವರ್ಷಗಳು ಉರುಳಿಹೋದವು. ನಮ್ಮ ಮಗನಿಗೆ ಈಗ 1 ವರ್ಷ ತುಂಬಿತ್ತು. ಅವನ ಮೊದಲ ಹುಟ್ಟುಹಬ್ಬವನ್ನು ರಾಹುಲ್ ಇಡೀ ಉತ್ಸಾಹದಿಂದ ಮನೆಯ ಅಂಗಳದಲ್ಲಿ ಆಚರಿಸಲು ನಿರ್ಧರಿಸಿದನು. ಬಂಧು ಬಳಗ, ಪರಿಚಯಸ್ಥರೆಲ್ಲರೂ ಬಂದಿದ್ರು. ಮನೆಯಲ್ಲಿ ಸಡಗರವಿತ್ತು. ಎಲ್ಲೆಡೆ ನಗು, ಸಂತೋಷ ತುಂಬಿತ್ತು. ನಾವು ಕೇಕ್ ಕತ್ತರಿಸಲು ಸಿದ್ಧರಾಗುತ್ತಿದ್ದೆವು. ಅಷ್ಟರಲ್ಲೇ ಬಾಗಿಲು ಬಣರಿಸಿತು. ನನ್ನ ನಾದಿನಿ ಹೋಗಿ ಬಾಗಿಲು ತೆರೆದಳು. ಮರುಕ್ಷಣವೇ ಅವಳ ಗಾಬರಿಯಾದ ಧ್ವನಿ ಕೇಳಿಸಿತು. ಎಲ್ಲರ ದೃಷ್ಟಿ ಬಾಗಿಲಿನ ಕಡೆಗೆ ತಿರುಗಿತು. ಎದುರಿಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿದಾಗ ನನ್ನ ಅತ್ತೆ ಇದ್ದ ಜಾಗದಲ್ಲೇ ಸ್ತಬ್ಧರಾಗಿ ನಿಂತುಬಿಟ್ಟರು. ಹೌದು, ಅದು ಅನಿಲ್ ಆಗಿದ್ದರು. ನನಗೆ ನನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಯಾರನ್ನು ನಾವೆಲ್ಲರೂ ವರ್ಷಗಳ ಹಿಂದೆ ಕಳೆದುಕೊಂಡಿದ್ದೇವೋ ಅವರು ಇಂದು ನಮ್ಮ ಕಣ್ಣೆದುರಿಗೆ ನಿಂತಿದ್ದರು. ಮನೆಯವರೆಲ್ಲರೂ ಅವರ ಕಡೆಗೆ ಓಡಿದರು. ಯಾರೋ ಅವರನ್ನು ಅಪ್ಪಿಕೊಳ್ಳುತ್ತಿದ್ದರೆ ಇನ್ಯಾರೋ ಜೋರಾಗಿ ಅಳುತ್ತಿದ್ದರು. ಅನಿಲ್ ಎಲ್ಲರಿಗೂ ಹೇಳಿದರು. ವಿಮಾನ ಅಪಘಾತದ ನಂತರ ಅವರು ತೀವ್ರವಾಗಿ ಗಾಯಗೊಂಡಿದ್ದರು ಮತ್ತು ದೀರ್ಘಕಾಲ ಕೋಮಾ ಸ್ಥಿತಿಯಲ್ಲಿದ್ದರು. ಆದ್ದರಿಂದ ಯಾರನ್ನೂ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. ತಮಗೆ ಪ್ರಜ್ಞೆ ಬಂದ ತಕ್ಷಣ ಅವರು ಮೊದಲು ಮನೆಗೆ ಧಾವಿಸಿ ಬಂದಿದ್ದರು. ಅವರ ಮಾತುಗಳನ್ನು ಕೇಳಿ ಎಲ್ಲರ ಕಣ್ಣುಗಳು ತೇವವಾದವು. ನಾನು ಇನ್ನೂ ಅದೇ ಜಾಗದಲ್ಲಿ ನಿಂತಿದ್ದೆ. ನನ್ನ ಪಾದಗಳು ನೆಲಕ್ಕೆ ಅಂಟಿಕೊಂಡಂತಾಗಿತ್ತು. ಅನಿಲ್ ನನ್ನನ್ನು ನೋಡಿ ಮುಗುಳು ನಗುತ್ತಾ ತಮ್ಮ ಬಳಿ ಕರೆದರು. ಆದರೆ ನನ್ನಿಂದ ಒಂದು ಹೆಜ್ಜೆಯೂ ಮುಂದೆ ಇಡಲು ಸಾಧ್ಯವಾಗಲಿಲ್ಲ. ಅವರೇ ಸ್ವತಃ ನನ್ನ ಬಳಿ ಬಂದು ಭಾವುಕರಾಗಿ, ನೀಲಂ, ನಿನ್ನ ಪ್ರಾರ್ಥನೆಗಳೇ ನನ್ನನ್ನು ವಾಪಸ್ಸು ಕರೆದು ತಂದಿವೆ. ನನಗೆ ಏನೂ ಹೇಳಲು ತೋಚಲಿಲ್ಲ. ನನ್ನ ದೃಷ್ಟಿ ಅನಿಲ್ ಅವರ ಹಿಂದೆ ನಿಂತಿದ್ದ ರಾಹುಲ್ನ ಕಡೆಗೆ ಹೋಯಿತು. ಅವನ ಮುಖದಲ್ಲಿ ಮೌನವಿತ್ತು, ಆದರೆ ಅವನು ತನ್ನ ಸಂಯಮವನ್ನು ಕಳೆದುಕೊಂಡಿರಲಿಲ್ಲ. ಅಷ್ಟರಲ್ಲೇ ಅನಿಲ್ ದೃಷ್ಟಿ ನನ್ನ ಮಗುವಿನ ಮೇಲೆ ಬಿತ್ತು. ಅವರು ಮುಗುಳು ನಗುತ್ತಾ ಅವನನ್ನು ಎತ್ತಿಕೊಂಡು ಪ್ರೀತಿಯಿಂದ, ಎಷ್ಟು ಮುದ್ದಾದ ಮಗು ಎಂದರು. ಇದನ್ನು ಕೇಳುತ್ತಿದ್ದಂತೆಯೇ ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಕಳೆದ 2 ವರ್ಷಗಳ ಸಂಪೂರ್ಣ ಸತ್ಯವನ್ನು ಅವರಿಗೆ ತಿಳಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಕೊನೆಗೆ ರಾಹುಲ್ ಮುಂದೆ ಬಂದನು. ಅವನು ಶಾಂತ ಹಾಗೂ ನೋವು ತುಂಬಿದ ಧ್ವನಿಯಲ್ಲಿ ಹೇಳಿದನು, ಅಣ್ಣ, ನಮಗೆ ಸಿಕ್ಕ ಮಾಹಿತಿಯ ಆಧಾರದ ಮೇಲೆ ನೀವೀಗ ಈ ಪ್ರಪಂಚದಲ್ಲಿ ಇಲ್ಲ ಎಂದು ನಾವು ನಂಬಿದ್ದೆವು. ಪರಿಸ್ಥಿತಿ ಹೀಗಾಯಿತು ಎಂದರೆ ನಾನು ನೀಲಂ ಅವರನ್ನು ಮದುವೆಯಾಗಬೇಕಾಯಿತು ಮತ್ತು ಈ ಮಗು ನನ್ನ ಮಗ. ಇದನ್ನು ಕೇಳುತ್ತಿದ್ದಂತೆಯೇ ಅನಿಲ್ ಮುಖ ಬಿಗಡೆಗೆಟ್ಟಿತು. ಅವರು ಆಶ್ಚರ್ಯದಿಂದ ಮೊದಲು ರಾಹುಲ್ನನ್ನು, ನಂತರ ನನ್ನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಅಸಂಖ್ಯಾತ ಪ್ರಶ್ನೆಗಳಿದ್ದವು. ಮನೆಯವರೆಲ್ಲರೂ ಅವರಿಗೆ ತಿಳಿಹೇಳಲು ಶುರುಮಾಡಿದರು. ಈ ನಿರ್ಧಾರವನ್ನು ಯಾವುದೇ ಸ್ವಾರ್ಥದಿಂದ ತೆಗೆದುಕೊಳ್ಳಲಿಲ್ಲ, ಬದಲಿಗೆ ಪರಿಸ್ಥಿತಿಯ ಒತ್ತಡ ಮತ್ತು ನೀಲಂ ಅವರ ಸುರಕ್ಷತೆಗಾಗಿ ತೆಗೆದುಕೊಳ್ಳಲಾಗಿತ್ತು ಎಂದು.
ಅನಿಲ್ ಏನೂ ಮಾತನಾಡದೆ ಸೋಫಾದ ಮೇಲೆ ಕುಳಿತುಬಿಟ್ಟರು. ಅವರು ಬಹಳ ಸಮಯದವರೆಗೆ ಮೌನವಾಗಿದ್ದರು. ಒಂದೇ ಬಾರಿಗೆ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಆ ರಾತ್ರಿ ಇಡೀ ಮನೆಯಲ್ಲಿ ನೀರವ ಮೌನವಿತ್ತು. ಯಾರ ಕಣ್ಣಲ್ಲೂ ನಿದ್ದೆ ಇರಲಿಲ್ಲ ಮತ್ತು ಯಾರ ಬಳಿಯೂ ಸುಲಭವಾದ ಉತ್ತರವಿರಲಿಲ್ಲ. ನಾನು ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ರಾಹುಲ್ ನನ್ನ ಎದುರಿನ ಕುರ್ಚಿಯಲ್ಲಿ ಚುಪ್ಚಾಪ್ ಕುಳಿತಿದ್ದನು. ಅವನು ಬಹಳ ಸಮಯದವರೆಗೆ ಏನೂ ಹೇಳಲಿಲ್ಲ. ನಂತರ ಮೃದು ಧ್ವನಿಯಲ್ಲಿ ಹೇಳಿದನು, ನೀಲಂ, ಇಂದು ನಡೆದಿರುವ ವಿಷಯ ನಿನಗೆ ಅತ್ಯಂತ ಹೆಚ್ಚು ನೋವು ನೀಡಿದೆ ಎಂದು ನನಗೆ ಗೊತ್ತು. ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾನದನ್ನು ಗೌರವಿಸುತ್ತೇನೆ. ಅವನ ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ಅವನನ್ನು ನೋಡಿದೆ, ಆದರೆ ನನ್ನ ಬಳಿ ಯಾವುದೇ ಶಬ್ದಗಳಿರಲಿಲ್ಲ. ಬೆಳಗಾಗುವ ಮುನ್ನ ಅನಿಲ್ ನನ್ನ ಕೋಣೆಯೊಳಗೆ ಬಂದು ನಿಂತರು. ಅವರು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದರು, ನೀಲಂ, ನಾನು ಇಡೀ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ನಾನು ಪ್ರತಿಯೊಂದು ವಿಷಯದ ಬಗ್ಗೆ ಆಳವಾಗಿ ಯೋಚಿಸಿದೆ. ನೀನು ನನ್ನ ಪತ್ನಿಯಾಗಿದ್ದೆ ಮತ್ತು ನನ್ನ ಪಾಲಿಗೆ ಇಂದಿಗೂ ನೀನು ನನ್ನೇ ಪತ್ನಿ. ನಾನು ನಿನ್ನನ್ನು ದೂಷಿಸುವುದಿಲ್ಲ, ಯಾಕೆಂದ್ರೆ ನಿನಗೆ ಏನು ಹೇಳಲಾಯಿತು ನೀನು ಅದನ್ನೇ ನಂಬಿದೆ. ಆದರೆ ಈಗ ನಾನು ವಾಪಸ್ಸು ಬಂದಿದ್ದೇನೆ. ಆದ್ದರಿಂದ ನಾವು ಮತ್ತೆ ನಮ್ಮ ಜೀವನವನ್ನು ಹೊಸದಾಗಿ ಆರಂಭಿಸೋಣ ಎಂದು ನಾನು ಬಯಸುತ್ತೇನೆ. ನಾನು ನಿನ್ನ ಮಗನನ್ನು ಪೂರ್ಣ ಹೃದಯದಿಂದ ಒಪ್ಪಿಕೊಳ್ಳಲು ಸಿದ್ಧವಾಗಿದ್ದೇನೆ. ಅಂತಿಮವಾಗಿ ಅವನು ನಮ್ಮದೇ ಕುಟುಂಬದ ಭಾಗ, ಹೌದಲ್ವೇ? ಇದನ್ನು ಕೇಳುತ್ತಿದ್ದಂತೆಯೇ ನನ್ನ ಕಣ್ಣು ತುಂಬಿ ಬಂದಿತು. ಆದರೆ ನನ್ನ ಮನಸ್ಸಿನಲ್ಲಿ ಈಗ ಕೇವಲ ಭೂತಕಾಲ ಮಾತ್ರ ಇರಲಿಲ್ಲ. ಈ 2 ವರ್ಷಗಳಲ್ಲಿ ಬಹಳಷ್ಟು ಬದಲಾಗಿತ್ತು. ನಾನು ರಾಹುಲ್ನ ಪ್ರೀತಿಯನ್ನು ನೋಡಿದ್ದೆ, ಅವನ ತ್ಯಾಗವನ್ನು ಕಂಡಿದ್ದೆ ಮತ್ತು ಅವನ ಆಪ್ತತೆಯನ್ನು ಅನುಭವಿಸಿದ್ದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವನು ನನ್ನ ಮಗನಿಗೆ ತಂದೆಯಾಗಿ ನಿಂತದ್ದನ್ನು ನಾನು ನೋಡಿದ್ದೆ. ನಾನು ಮೆಲ್ಲನೆ ನನ್ನ ಕೈಯನ್ನು ಹಿಂದೆ ತೆಗೆದು ಹೇಳಿದೆ, ಅನಿಲ್, ನಾನು ನಿಮ್ಮನ್ನು ತುಂಬಾ ಗೌರವಿಸುತ್ತೇನೆ ಮತ್ತು ಯಾವಾಗಲೂ ಗೌರವಿಸುತ್ತೇನೆ. ಆದ್ರೆ ಜೀವನ ಈಗ ಮೊದಲಿನಂತಿಲ್ಲ. ನಾನು ಬಲವಂತವಾಗಿ ಅಂದ್ರೆ ಮಜ್ಬೂರಿಯಿಂದ ಈ ಸಂಬಂಧಕ್ಕೆ ಬಂದಿದ್ದೆ. ಆದ್ರೆ ರಾಹುಲ್ ನನಗೆ ಎಂದಿಗೂ ಅದು ಬಲವಂತ ಎಂದು ಅನಿಸಲು ಬಿಡಲಿಲ್ಲ. ಅವನು ನನಗೆ ಗೌರವ ನೀಡಿದನು, ಭರವಸೆ ನೀಡಿದನು ಮತ್ತು ಮರುಜೀವನ ನೀಡಿದನು. ನಾನೀಗ ಕೇವಲ ಯಾರದೋ ಪತ್ನಿ ಮಾತ್ರವಲ್ಲ, ಒಬ್ಬ ತಾಯಿಯೂ ಹೌದು. ನನ್ನ ಪ್ರತಿಯೊಂದು ನಿರ್ಧಾರದ ಪರಿಣಾಮ ನನ್ನ ಮಗುವಿನ ಮೇಲೆ ಬೀರುತ್ತದೆ. ಅನಿಲ್ ಕೆಲವು ಕ್ಷಣಗಳವರೆಗೆ ನನ್ನನ್ನು ನೋಡುತ್ತಲೇ ಇದ್ದರು. ಅವರ ಮುಖದಲ್ಲಿ ನೋವು ಎದ್ದು ಕಾಣಿಸುತ್ತಿತ್ತು. ಅಷ್ಟರಲ್ಲೇ ಮನೆಯ ಉಳಿದ ಸದಸ್ಯರು ಅಲ್ಲಿಗೆ ಬಂದರು. ಎಲ್ಲರ ದೃಷ್ಟಿ ನನ್ನ ಮೇಲಿತ್ತು. ಎಲ್ಲರೂ ನನ್ನ ನಿರ್ಧಾರಕ್ಕಾಗಿ ಕಾಯುತ್ತಿರುವಂತೆ ಕಾಣಿಸುತ್ತಿತ್ತು. ನನ್ನ ಮಾವನವರು ಭಾರವಾದ ಧ್ವನಿಯಲ್ಲಿ ಹೇಳಿದರು, ಮಗಳೇ, ಏನೇ ನಿರ್ಧಾರ ತೆಗೆದುಕೊಂಡರೂ ಯೋಚಿಸಿ ತೆಗೆದುಕೋ. ಯಾರ ಮೇಲೂ ಯಾವುದೇ ಒತ್ತಡವಿಲ್ಲ. ರಾಹುಲ್ ಸುಮ್ಮನೆ ನಿಂತಿದ್ದನು. ಅವನು ಒಂದೇ ಒಂದು ಬಾರಿಯೂ ನನ್ನ ಕಡೆಗೆ ಭರವಸೆಯ ಕಣ್ಣುಗಳಿಂದ ನೋಡಲಿಲ್ಲ. ಬಹುಶಃ ನಾನು ಯಾವುದೇ ಒತ್ತಡವಿಲ್ಲದೆ ಮುಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ಬಯಸಿದನು. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಎಲ್ಲರ ಕಡೆಗೆ ನೋಡಿ ಹೇಳಿದೆ, ಈ ನಿರ್ಧಾರದಿಂದ ಯಾರೊಬ್ಬರ ಹೃದಯಕ್ಕೆ ಖಂಡಿತ ನೋವಾಗುತ್ತದೆ ಎಂದು ನನಗೆ ಗೊತ್ತು. ಆದರೆ ನಾನೀಗ ರಾಹುಲ್ ಮತ್ತು ನನ್ನ ಮಗನ ಜೊತೆ ಇರಲು ಬಯಸುತ್ತೇನೆ, ಯಾಕೆಂದರೆ ಇಂದು ನನ್ನ ಕುಟುಂಬ ಇದೇ ಆಗಿದೆ. ನಾನು ಭೂತಕಾಲವನ್ನು ಯಾವಾಗಲೂ ಗೌರವಿಸುತ್ತೇನೆ, ಆದರೆ ಭವಿಷ್ಯತ್ತನ್ನು ಕೇವಲ ನನ್ನ ಪ್ರತಿಯೊಂದು ಕಷ್ಟದಲ್ಲೂ ಕೈಹಿಡಿದು ನಡೆಸಿದವನ ಜೊತೆ ಮಾತ್ರ ಕಟ್ಟಿಕೊಳ್ಳಬಲ್ಲೆ. ನನ್ನ ಮಾತನ್ನು ಕೇಳುತ್ತಿದ್ದಂತೆಯೇ ರಾಹುಲ್ ಕಣ್ಣುಗಳು ತೇವವಾದವು. ಆದರೆ ಅವನು ತನ್ನ ಸಂತೋಷವನ್ನು ಮರೆಹಾಕಲು ತಲೆ ತಗ್ಗಿಸಿದನು. ಮತ್ತೊಂದು ಕಡೆ ಅನಿಲ್ ಕೆಲವು ಕ್ಷಣಗಳವರೆಗೆ ಸಂಪೂರ್ಣ ಶಾಂತರಾಗಿ ನಿಂತರು. ಅವರು ನನ್ನ ಕಡೆಗೆ ನೋಡಿ ಮೆಲ್ಲನೆ ಹೇಳಿದರು, ಬಹುಶಃ ಹಣೆಬರಹಕ್ಕೆ ಇದೇ ಇಷ್ಟವಿತ್ತೇನೋ. ನಾನು ನಿನ್ನ ನಿರ್ಧಾರವನ್ನು ಗೌರವಿಸುತ್ತೇನೆ. ನೀನು ಯಾವಾಗಲೂ ಸಂತೋಷವಾಗಿರಲಿ ಎನ್ನುವುದೇ ನನ್ನ ಏಕೈಕ ಪ್ರಾರ್ಥನೆ. ಇಷ್ಟು ಹೇಳಿ ಅವರು ತಮ್ಮ ತಂದೆ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆದು ಯಾವುದೇ ದೂರು ದುಮ್ಮಾನವಿಲ್ಲದೆ ಅಲ್ಲಿಂದ ಹೊರಟು ಹೋದರು. ಅವರು ಹೋಗುತ್ತಿದ್ದಂತೆಯೇ ನನ್ನ ಕಣ್ಣಿನಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯಿತು. ಯಾಕೆಂದ್ರೆ ನಾನು ಕೇವಲ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ, ಬದಲಿಗೆ ನನ್ನ ಜೀವನದ ಅತ್ಯಂತ ಕಠಿಣ ಅಧ್ಯಾಯವನ್ನು ಹಿಂದೆ ಬಿಟ್ಟಿದ್ದೆ. ರಾಹುಲ್ ನನ್ನ ಬಳಿ ಬಂದನು, ಆದ್ರೆ ಅವನು ಏನೂ ಹೇಳಲಿಲ್ಲ. ಅವನು ಕೇವಲ ನನ್ನ ಕಣ್ಣೀರನ್ನು ಒರೆಸಿ ನನ್ನ ಮಗನನ್ನು ನನ್ನ ಮಡಿಲಿಗೆ ನೀಡಿದನು. ನಾನು ನನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡು ನಿಂತಿದ್ದೆ. ಅದೇ ಕ್ಷಣದಲ್ಲಿ ನನಗೆ ಅರಿವಾಯಿತು, ಜೀವನ ಯಾವಾಗನೂ ನಾವಂದುಕೊಂಡಂತಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮಿಂದ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಸುತ್ತವೆ. ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸುವುದು ಸುಲಭವಿಲ್ಲ. ಆದರೆ ಪ್ರತಿಯೊಂದು ನಿರ್ಧಾರವನ್ನು ಆ ಸಮಯದ ಸತ್ಯ ಮತ್ತು ಜವಾಬ್ದಾರಿಗಳನ್ನು ನೋಡಿಯೇ ತೆಗೆದುಕೊಳ್ಳಲಾಗುತ್ತದೆ. ನಾನು ತಿರುಗಿ ನೋಡಿ ಭೂತಕಾಲವನ್ನು ಗೌರವಿಸಿದೆ ಮತ್ತು ನನ್ನ ವರ್ತಮಾನದ ಕೈ ಹಿಡಿದುಕೊಂಡೆ, ಯಾಕೆಂದರೆ ಈಗ ನನ್ನ ಪ್ರಪಂಚ ಕೇವಲ ರಾಹುಲ್ ಮತ್ತು ನನ್ನ ಮಗನು ಮಾತ್ರವಾಗಿದ್ದರು. ಸ್ನೇಹಿತರೆ, ಒಂದು ವೇಳೆ ನೀವು ನನ್ನ ಜಾಗದಲ್ಲಿದ್ದಿದ್ದರೆ ಇದೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೀರಾ? ನಿಮ್ಮ ಅನಿಸಿಕೆಯನ್ನು ಖಂಡಿತ ತಿಳಿಸಿ. ಕಥೆ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.